ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ರೆಕಾರ್ಡ್ ಬರೆದಿದ್ದಾರೆ ಭಾರತದ ಗುಕೇಶ್ ದೊಮ್ಮರಾಜು. ಗುಕೇಶ್ ಅತ್ಯದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ವಿಶ್ವದ ಅತಿ ಕಿರಿಯ ಚಾಂಪಿಯನ್ ಚೆಸ್ನಲ್ಲಿ ಅಂತ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಅತ್ಯಂತ ಚಿಕ್ಕ ಹುಡುಗ ಇದುವರೆಗೂ ವಿಶ್ವದಲ್ಲಿ ಈ ಚಾಂಪಿಯನ್ಶಿಪ್ನ ಗೆದ್ದಿರತಕ್ಕಂತಹ ಅತಿ ಚಿಕ್ಕ ವಯಸ್ಸಿನ ಹುಡುಗ ಅಂತ ಹೇಳಿದ್ರೆ ಅದು ಭಾರತದ ನಮ್ಮೆಲ್ಲರ ಹೆಮ್ಮೆಯ ಗುಕೇಶ್ ದೊಮ್ಮರಾಜು. ಬರೀ 18 ವರ್ಷ ಈ ಹುಡುಗನಿಗೆ. 12 ವರ್ಷಗಳ ಹಿಂದೆ ಇದೇ ಚೆಸ್ ಚಾಂಪಿಯನ್ಶಿಪ್ನ ವಿಶ್ವನಾಥನ್ ಆನಂದ್ ಅವರು 5 ಬಾರಿಯ ಚಾಂಪಿಯನ್ನು ಅವ್ರ ಕಡೆ ಬಾರಿಗೆ ಗೆದ್ದಿದ್ದರು. ವಿಶ್ವನಾಥನ್ ಆನಂದ್ ಅವರು ಈ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಾಗ ಇದೇ ಗುಕೇಶ್ಗೆ ಬರೀ 6 ವರ್ಷದ ಹುಡುಗ. ಇವತ್ತು ಅದ್ಭುತವಾಗಿ ಗೆಲ್ತಾರೆ ಅವರು. ಐತಿಹಾಸಿಕ ಗೆಲುವಿನ ನಂತರದಲ್ಲಿ ಗುಕೇಶ್ ಮಾತನಾಡೋದಕ್ಕಿಂತ ಆನಂದ ಭಾಷ್ಪ ಸುರಿಸಿದ್ದೇ ಜಾಸ್ತಿ. ನನ್ನ ಜೀವನದ ಅತ್ಯದ್ಭುತ ದಿನ ಇದು ಅಂತ ಹೇಳಿ ಗುಕೇಶ್ ಇವತ್ತು ಅದನ್ನು ಕರೆದಿದ್ದಾರೆ. ಇದುವರೆಗೂ 18 ವಿಶ್ವ ಚಾಂಪಿಯನ್ಶಿಪ್ ನಡೆದಿದೆ ಚೆಸ್ನಲ್ಲಿ. ಅವರ ತಂದೆ ಅವರನ್ನು ಬಂದು ಆಲಂಗಿಸ್ಕೊಳ್ತಾರೆ. ಮಗ ಒಳಗಡೆ ಗೆದ್ದ ಅಂತ ಸುದ್ದಿ ಇದ್ದಾಗ ಅದರ ಈಚೆ ಆ ಅಂಗಳದ ಆಚೆಗೆ ಶತಪಥ ಅಂತ ತಿರುಗಾಡ್ತಾ ಇದ್ರು. ಏನಾಯಿತೋ ಎತ್ತೋ ಅಂಥೇಳಿ ಆ ಟೆನ್ಷನಲ್ಲಿದ್ದರು. ಅಲ್ಲಿಂದ ಗುಕೇಶ್ ಆಚೆ ಬರ್ತಾ ಇದ್ದಂತೆಯೇ ಅವ್ರನ್ನ ಬಾಚಿ ತಬ್ಬಿಕೊಂಡು ಆ ಶುಭಾಶಯಗಳ ವಿನಿಮಯ ಆಯಿತು. ಯಾರಿಗೆ ಆಗಲಿ ರೀ, ಇಡೀ ವಿಶ್ವವನ್ನೇ ಗೆದ್ದಿರ್ತಕ್ಕಂಥ ವೀರ ಇವತ್ತು ಗುಕೇಶ್. ಈ ಕ್ಷಣಕ್ಕೆ ವಿಶ್ವದಲ್ಲಿ ಗುಕೇಶ್ನನ್ನು ಸೋಲಿಸುವಂತಹ ಇನ್ನೊಬ್ಬ ಚೆಸ್ ಆಟಗಾರ ಇಲ್ಲ ಅಂತ. ಡಿಂಗ್ ಲಿರೆನ್ ಹಾಲಿ ಚಾಂಪಿಯನ್. ಆ ವ್ಯಕ್ತಿ ಚೀನಾದ ಹುಡುಗ, ಹಾಲಿ ಚಾಂಪಿಯನ್. ಆ ಹಾಲಿ ಚಾಂಪಿಯನನ್ನು ಈ ವ್ಯಕ್ತಿ ಮಣಿಸಿದ್ದು 1985 ಇದೇ ಚೆಸ್ ಟೂರ್ನಮೆಂಟ್ ಅಂತ ಬಂದಾಗ ಆಗ ನಮಗಲ್ಲಿ ಗ್ಯಾರಿ ಕ್ಯಾಸ್ಪರೋವ್ ಗೆದ್ದಿರ್ತಾರೆ ಇದನ್ನು. ಆವಾಗ ಅವ್ರಿಗೆ 22 ವರ್ಷ. ಗ್ಯಾರಿ ಕ್ಯಾಸ್ಪರೋವ್ ಚೆಸ್ ಲೋಕದ ಅತಿ ದೊಡ್ಡ ಹೆಸರು. ಬಾಬಿ ಫಿಶರ್ ಇನ್ನೊಂದು ದಂತಕತೆ ಅದು. ಅನತೋಲಿ ಕಾರ್ಪೋವ್ ಅದು ಇನ್ನೊಂದು ದೊಡ್ಡ ದಂತಕತೆ. ವಿಶ್ವನಾಥನ್ ಆನಂದ್ ಅವರು ಕೂಡ ದೊಡ್ಡ ದಂತಕತೆ. ಅದೇ ರೀತಿಯಲ್ಲಿ ಬಹುಶಃ ಸಾಲಿಗೆ ಭಾರತದ ಗುಕೇಶ್ ದೊಮ್ಮರಾಜು ಸೇರಿಕೊಂಡಿದ್ದಾರೆ. ಈ ರೀತಿ ಈ ಚಾಂಪಿಯನ್ಶಿಪ್ ಪಟ್ಟವನ್ನು ಪಡೆದುಕೊಂಡಂತಹ 2ನೆಯ ವ್ಯಕ್ತಿ ಗುಕೇಶ್ ದೊಮ್ಮರಾಜು. ಅದು ಗೆದ್ದ ಮೇಲೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಗುಕೇಶ್ಗೆ. ಇದ್ದಕ್ಕಿದ್ದಂತೆ ಆನಂದ ಬಾಷ್ಪ ಸುರಿಸ್ತಾರೆ, ಮೌನ, ಗದ್ಗದಿತರಾಗ್ತಾರೆ. ಒಂದು ದಂತಕತೆ ಭಾರತದಲ್ಲಿ ವಿಶ್ವನಾಥನ್ ಆನಂದ್ ಈ ಸಾಧನೆಯನ್ನು ಮಾಡಿದರು. ಬಹುಶಃ ಅವರ ಗರಡಿಯಲ್ಲಿ ಅವರ ಸಲಹೆಗಳು ಕೂಡ ಇಂಥ ಆಟಗಾರರಿಗೆ ಸಿಕ್ಕಿರುತ್ತೆ, ಸ್ಫೂರ್ತಿಯಾದರೂ ಸಿಕ್ಕಿರುತ್ತೆ. ಸ್ಥಳದಲ್ಲೇ ಚಾಂಪಿಯನ್ ಪಟ್ಟಕ್ಕೆ ರಾಜೀನಾಮೆ ಕೊಡ್ತಾರೆ ಡಿಂಗ್ ಲಿರೆನ್ ಚೀನಾದ. ಅವರು ಮತ್ತೊಬ್ಬ ಒಳ್ಳೆಯ ಅದ್ಭುತ ಆಟಗಾರ. ಅವರನ್ನು ಸೋಲಿಸ್ಬಿಡ್ತಾರೆ. ಡಿಂಗ್ ಲಿರೆನ್ ಏನು ಮಾಡ್ತಾರೆ, ಅವ್ರ 55th ಮೂವ್ ಅದು. ಚೆಸ್ಸಲ್ಲಿ ಕಪ್ಪು ಕಾಯಿಗಳೊಂದಿಗೆ ಗುಕೇಶ್ ಆಡೋಕ್ಕೆ ಇಳಿದಿರ್ತಾರೆ, ಕಪ್ಪು ಸೈನ್ಯ ಇಟ್ಕೊಂಡು. ಗುಕೇಶ್ ತನ್ನ ಅಂದರೆ ಈಗ ಡಿಂಗ್ ಲಿರೆನ್ 55th ಮೂವ್ನಲ್ಲಿ ರೂಕ್ನ, ಕನ್ನಡದಲ್ಲಿ ಅದನ್ನು ಆನೆ ಅಂತಾರೆ ಚೆಸ್ ಚದುರಂಗದ ಆಟದಲ್ಲಿ. ಅದರ ಒಂದು ರಾಂಗ್ ಮೂವನ್ನು ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಂಡು 58ನೆಯ ನಡೆಯಲ್ಲಿ ಗುಕೇಶ್ ಆಟವನ್ನು ಕಂಪ್ಲೀಟ್ ಮಾಡ್ತಾರೆ. ಇವರಿಗೆ ಬಂದಿರೋ ಪ್ರೈಸ್ ಮನಿ $2.5 ಮಿಲಿಯನ್. ಅಂದರೆ ನಿಮ್ಗೆ ಅದನ್ನು ನಾನು ರೂಪಾಯಿಗೆ ಇಲ್ಲಿ ಕನ್ವರ್ಟ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ 21,21,54,951 ರೂಪಾಯಿ 25 ಪೈಸೆ. 21,21,00,000 ಚಿಲ್ಲರೆ ಹಣ ಈ ಒಂದೇ ಒಂದು ಚಾಂಪಿಯನ್ಶಿಪ್ನಿಂದ ಗುಕೇಶ್ಗೆ ಬಂದಿರೋದು. ಗುಕೇಶ್ಗೆ ವಿಶ್ವ ಚಾಂಪಿಯನ್ಶಿಪ್ ಪಟ್ಟ ಬಂದ ಮೇಲೆ ನರೇಂದ್ರ ಮೋದಿ ಅವರು ಕೂಡ ಅವರಿಗೆ ಅಭಿನಂದಿಸಿದ್ದಾರೆ. 14ನೆಯ ಪಂದ್ಯ ಈ ಟೂರ್ನಮೆಂಟ್ನಲ್ಲಿ ಅವರ ಹಣೆ ಬರಹವನ್ನು ಬದಲಾಯಿಸುತ್ತೆ. ಸಿಂಗಪುರಲ್ಲಿ ನಡೆದಂಥ ಒಂದು ಟೂರ್ನಿ. ಚೆಸ್ ಪಂಡಿತರೆಲ್ಲರೂ ಕೂಡ ಇದು ಡ್ರಾ ಆಗುತ್ತೆ ಅಂತ ಭವಿಷ್ಯ ಹೇಳಿರ್ತಾರೆ. ಆದರೆ ಗುಕೇಶ್ 55ನೆಯ ನಡೆಯ ಡಿಂಗ್ ಲಿರೆನ್ ನಡೆಯ ಒಂದು ಲಾಭವನ್ನು ಮಾಡಿಕೊಂಡು ಎಲ್ಲರ ಲೆಕ್ಕಾಚಾರ ತಲೆಗಳಿಗಾಗಿಸಿ ವಿಶ್ವ ಚಾಂಪಿಯನ್ಶಿಪ್ ಕಿರೀಟಕ್ಕೆ ತಮ್ಮ ಮುಡಿಯನ್ನು ಕೊಟ್ಟಿದ್ದಾರೆ ಅವರು. ಸತತ 13 ಪಂದ್ಯಗಳಲ್ಲೂ ಕೂಡ ಗುಕೇಶು ಬಿಡ್ತಿರಲಿಲ್ಲ, ಲಿರೆನ್ನೂ ಬಿಡ್ತಾ ಇರಲಿಲ್ಲ. ಡ್ರಾ ಆಗ್ತಾಯಿತ್ತು. ಈ 14th ರೌಂಡಲ್ಲಿ ಅಂದರೆ 14ನೇ ಸುತ್ತಿನ ಪಂದ್ಯದಲ್ಲಿ ಏನಾಗುತ್ತೆ, ಗೆದ್ದು ಬಿಡ್ತಾರೆ. 7.5 ಈ ಕಡೆ ಗುಕೇಶ್ ತೊಗೊಂಡ್ರೆ 6.5 ಅಂಕಗಳನ್ನು ಆ ಕಡೆ ಲಿರೆನ್ ತೊಗೊಳ್ತಾರೆ. 14ನೇ ಪಂದ್ಯವನ್ನು ಗೆದ್ದು ಭಾರತೀಯ ಗುಕೇಶ್ ಒಂದು ಅದ್ಭುತವಾದಂಥ ಒಂದು ಜಯವನ್ನು ಸಾಧಿಸಿದ್ದಾರೆ. ಇಡೀ ಭಾರತೀಯರ ಕಡೆಯಿಂದ, TV5ನ ಕಡೆಯಿಂದ ಗುಕೇಶ್ಗೆ ಅಭಿನಂದನೆಗಳು. I mean, when Magnus won, I thought, I really want to be the one to bring back the title to India, and this dream that I had like more than 10 years ago has been the single most important thing in my life so far. So doing this for myself, for my loved ones and my country,